ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆರಂಭಕ್ಕೆ ಕೇವಲ 3 ದಿನಗಳು ಬಾಕಿ ಇವೆ. ಇಷ್ಟು ಕಡಿಮೆ ಸಮಯದಲ್ಲಿ ಪ್ರೆಸ್ ಮೀಟ್ ನಡೆಯುತ್ತಾ? ಈ ಬಾರಿ 24x7 ಲೈವ್ ಇರುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಶೋಗೆ ಸಂಬಂಧಿಸಿದ 6 ಮಹತ್ವದ ಅಪ್ಡೇಟ್ನಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಸೆಪ್ಟೆಂಬರ್ 28ರಿಂದ ಆರಂಭವಾಗಲಿದೆ. ಪ್ರೀಮಿಯರ್ ಸಂಚಿಕೆ ಸೆಪ್ಟೆಂಬರ್ 28ರಂದು ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ. ರಿಯಾಲಿಟಿ ಸಂಚಿಕೆಗಳು ಸೆಪ್ಟೆಂಬರ್ 29ರಿಂದ ರಾತ್ರಿ 9:30ಕ್ಕೆ ಟೆಲಿಕಾಸ್ಟ್ ಆಗಲಿದೆ. ಹೊಸ ಸೀಸನ್ ಪ್ರಾರಂಭಕ್ಕೆ ಸರಿಯಾಗಿ 4 ದಿನಗಳು ಬಾಕಿ ಇರುವಾಗಲೇ 6 ಮಹತ್ವದ ಅಪ್ಡೇಟ್ಗಳು ಇಲ್ಲಿವೆ. ಅಪ್ಡೇಟ್ ಮೊದಲನೇದು ಏನಂತ ನೋಡೋದಾದರೆ, ಪ್ರತಿ ಸೀಸನ್ ಆರಂಭಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೆಸ್ ಮೀಟ್ ಆಯೋಜಿಸುವುದು ವಾಡಿಕೆ. ಆದರೆ ಈ ಬಾರಿ ಪ್ರೆಸ್ ಮೀಟ್ ಇಲ್ಲ. ಹಾಗೆ ನೋಡಿದ್ರೆ ಪ್ರೆಸ್ ಮೀಟ್ ಅದಾಗಲೇ ಮುಗಿದಿದೆ. ಜೂನ್ 30ರಂದೇ ಬಿಗ್ ಬಾಸ್ ಕನ್ನಡ 12 ಕುರಿತಾಗಿ ಕಲರ್ಸ್ ಕನ್ನಡ ವಾಹಿನಿ ಪ್ರೆಸ್ ಮೀಟ್ ಆಯೋಜಿಸಿ ಬಿಗ್ ಅಪ್ಡೇಟ್ ನೀಡಿತ್ತು. ಇದರಲ್ಲಿ ಕಿಚ್ಚ ಸುದೀಪ್ ಸಹ ಪಾಲ್ಗೊಂಡಿದ್ದರು. ಅಲ್ಲಿಯವರೆಗೂ ಹಬ್ಬಿದ್ದ ಎಲ್ಲ ಊಹಾಪೋಹಕ್ಕೂ ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟನೆ ನೀಡಲಾಗಿತ್ತು. ಮುಂಬರುವ 4 ಸೀಸನ್ಗಳಿಗೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿಯುತ್ತಾರೆ ಅಂತ ಘೋಷಿಸಲಾಗಿತ್ತು. ಹಾಗೆ ಬಿಗ್ ಬಾಸ್ ಸೀಸನ್ ಕನ್ನಡ 12 ಹ್ಯಾಶ್ಟ್ಯಾಗ್ಗಳನ್ನು ಅಂದೇ ಬಿಡುಗಡೆ ಮಾಡಲಾಗಿತ್ತು. ಹೀಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭಕ್ಕೂ ಮುನ್ನ ಮತ್ತೊಂದು ಪ್ರೆಸ್ ಮೀಟ್ ಇರುವುದಿಲ್ಲ. ಇನ್ನು ಎರಡನೇ ಅಪ್ಡೇಟ್ ಏನು ಅಂತ ನೋಡೋದಾದರೆ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ 24x7 ಲೈವ್ ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ಲೈವ್ ಇರಲಿದೆ ಅಂತ ಮೂಲಗಳು ತಿಳಿಸಿವೆ. ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮವನ್ನು 24x7 ಲೈವ್ ಆಗಿ ವೀಕ್ಷಿಸಬಹುದು. ಇನ್ನು ಮೂರನೇ ಅಪ್ಡೇಟ್ನ ನೋಡೋದಾದರೆ, ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕಾಗಿ ನೂತನವಾಗಿ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ದೊಡ್ಡಮನೆ ನಿರ್ಮಿಸಲಾಗುತ್ತಿದೆ. ಈ ಬಾರಿ ಅರಮನೆ ಥೀಮ್ನಲ್ಲಿ ದೊಡ್ಡಮನೆ ನಿರ್ಮಾಣ ಆಗಿದೆಯಾ? ಹೀಗೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಹೊಸ ಫೋಟೋ. ಇನ್ನು ನಾಲ್ಕನೇ ಅಪ್ಡೇಟ್ನ ನೋಡೋದಾದರೆ, ಬಿಗ್ ಬಾಸ್ ಮನೆಯ ನಿರ್ಮಾಣ ಕಾರ್ಯ ಹಾಗೂ ಇಂಟೀರಿಯರ್ ಡಿಸೈನರ್ ಪೂರ್ಣಗೊಂಡಿದೆ. ದೊಡ್ಡಮನೆ ಒಳಗೆ ಸ್ಪರ್ಧಿಗಳು ಪ್ರವೇಶಿಸಲು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಗಿದೆ. ಬಿಗ್ ಬಾಸ್ ತಂಡದ ಪ್ರಮುಖರು ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡು ಒಳಿತಿಗಾಗಿ ಪ್ರಾರ್ಥಿಸಿದ್ದಾರೆ. ಇನ್ನು ಐದನೇ ಅಪ್ಡೇಟ್ನ ನೋಡೋದಾದರೆ, ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಶೂಟಿಂಗ್ ಸೆಪ್ಟೆಂಬರ್ 28ರಿಂದ ಶುರುವಾಗಲಿದೆ. ಕೆಲ ಸ್ಪರ್ಧಿಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೆಪ್ಟೆಂಬರ್ 26ರಂದು ಚಿತ್ರೀಕರಣಗೊಳ್ಳಲಿದೆ. ಇನ್ನು ಆರನೇ ಅಪ್ಡೇಟ್ನ ನೋಡೋದಾದರೆ, ಸೆಪ್ಟೆಂಬರ್ 27ರಂದು ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಶೂಟಿಂಗ್ನಲ್ಲಿ ಕಿಚ್ಚ ಸುದೀಪ್ ಪಾಲ್ಗೊಳ್ಳಲಿದ್ದಾರೆ. ಅಂದು ಸ್ಪರ್ಧಿಗಳನ್ನು ಪರಿಚಯಿಸಿ ಮನೆಯೊಳಗೆ ಕಳಿಸಲಿದ್ದಾರೆ ಕಿಚ್ಚ ಸುದೀಪ್. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.